ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಸಿಂಗಲ್ ಸ್ಟೆಪ್ನಲ್ಲಿ ಯಾವ ಥರನಾಗಿ ಕ್ರೋಶಾ ಡಿಸೈನ್ ಹಾಕೋದಂತ ತೋರಿಸ್ತೀನಿ. ತುಂಬ ಸಿಂಪಲ್ ಇದೆ, ಫಾಸ್ಟಾಗಿ ಆಗುತ್ತೆ. ಇಲ್ಲಿ ನಾನು 6 ಎಳೆ ದಾರನ ತೊಗೊಂಡಿದ್ದೀನಿ, ಹಾಗೆ 10 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ನಿಮ್ಮ ಸೀರೆಗೆ ಹಾಕೋಬೋದು. ಫ್ರಂಟ್ ಸೈಜ್ ನಮ್ಮ ಹತ್ರ ಇಟ್ಕೋಬೇಕು, ಅಪೋಸಿಟಲ್ಲಿ ಬ್ಯಾಕ್ ಸೈಡ್ನ ಇಟ್ಕೊಂಡಿರಬೇಕು. ಮೊದಲಿಗೆ ನಾನು ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಅಂದರೆ ಸೂಜಿಯೊಳಗಿಂದ ದಾರನ ಎಳ್ಕೊಂಡು 2 ಚೈನ್ ಹಾಕ್ಕೊಂಡು ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶಾ ಹಾಕ್ಕೋಬೇಕು, ಆವಾಗ ಲಾಕ್ ಆಗುತ್ತೆ. ಆಮೇಲೆ ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶಾ ಹಾಕೊಂಡ್ರೆ 2 ಸಿಂಗಲ್ ಕ್ರೋಶಾ ಆಗುತ್ತೆ. ಅದಾದಮೇಲೆ 5 ಚೈನ್ ಹಾಕ್ಕೋಬೇಕು. 5 ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶಾ ಹಾಕ್ಕೋಬೇಕು. ಸಿಂಗಲ್ ಕ್ರೋಶಾ ಹಾಕೊಂಡ್ಮೇಲೆ ನಾನು ದಾರನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಈ ಥರ ಗೋಲ್ಡನ್ ಕಲರ್ ಬೀಡ್ಸನ್ನು ಹಾಕೋತಾ ಇದ್ದೀನಿ. 1 ಬೀಡ್ಸ್ ಹಾಕೋಬೇಕು. ನೀವು ವಿತೌಟ್ ಬೀಡ್ಸು ಮಾಡ್ಕೋತೀನಿ ಅಂದರೆ ಅದು ನಿಮ್ಮ ಚಾಯ್ಸು. ಆಮೇಲೆ ನಾನು ಸೂಜಿ ಮೇಲೆ 2 ಸಾರಿ ದಾರನ ತೊಗೊಂಡು ಸ್ವಲ್ಪ ಸ್ಲ್ಯಾಂಟಾಗಿ ನಾನು ಲೇಸಿಗೆ ಹಾಕ್ಕೋತಾ ಇದ್ದೀನಿ. ಕಂಬನ ರೆಡಿ ಮಾಡ್ಕೋತಾ ಇದ್ದೀನಿ. ಸೂಜಿ ಮೇಲೆ 2 ಸಾರಿ ದಾರ ತೊಗೊಂಡ್ರೆ ಅದು ತ್ರಿಬಲ್ ಕ್ರೋಶಾ, ಸೂಜಿ ಮೇಲೆ ಒಂದೇ ಸಾರಿ ದಾರ ತೊಗೊಂಡ್ರೆ ಅದು ಡಬಲ್ ಕ್ರೋಶಾ. ನಾವಿಲ್ಲಿ ಡಬಲ್ ಕ್ರೋಶಾನು ಹಾಕ್ಕೋಬೋದು, ಆದರೆ ಡಿಸೈನು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ತ್ರಿಬಲ್ ಕ್ರೋಶಾನ ಹಾಕ್ಕೋತಾ ಇದ್ದೀನಿ. ಇವಾಗ ಮತ್ತೆ ದಾರನ ಮೇಲ್ಗಡೆ ಎಳ್ಕೊಂಡು ಮತ್ತೊಂದು ಸ್ಮಾಲ್ ಬೀಡನ್ನು ಹಾಕ್ಕೋತಾ ಇದ್ದೀನಿ. ಇದು ತುಂಬ ಸಿಂಪಲ್ ಇದೆ, ಬಿಗಿನರ್ ಸಹಿತ ಈಸಿಯಾಗಿ ಹಾಕ್ಕೋಬೋದು. ಅರ್ಜೆಂಟಲ್ಲಿ ಹಾಕೋ ಸೀರೆ ಇದ್ದರೆ ಈ ಥರನಾಗಿ ಹಾಕಿ ಕೊಡ್ಬೋದು. ಇದಕ್ಕೆ ಚಾರ್ಜ್ ಬಂದುಬಿಟ್ಟು ನಾವು 400ಇಂದ 500ವರೆಗೂ ತೊಗೋಬೋದು. ಇವಾಗ ಮತ್ತೊಂದು ತ್ರಿಬಲ್ ಕ್ರೋಶಾನ ಹಾಕ್ಕೋತಾ ಇದ್ದೀನಿ. ನಾವು ಮೊದಲಿಗೆ ಏನು ತ್ರಿಬಲ್ ಕ್ರೋಶಾ ಹಾಕ್ಕೊಂಡಿದ್ವಲ್ವ ಅದೇ ಗ್ಯಾಪ್ನಲ್ಲಿನೇ ಹಾಕ್ಕೋಬೇಕು. ಸ್ವಲ್ಪನೂ ಗ್ಯಾಪ್ ಬಿಡೋ ಹಾಗಿಲ್ಲ, ಅದ್ರ ಮಧ್ಯದಲ್ಲಿನೇ ಹಾಕ್ಕೋಬೇಕು. ಅದಾದಮೇಲೆ ಮತ್ತೆ ದಾರನ ಮೇಲ್ಗಡೆ ಎಳ್ಕೊಂಡು ನಾನಿಲ್ಲಿ ಮತ್ತೊಂದು ಬೀಡನ್ನು ಹಾಕ್ಕೋತಾ ಇದ್ದೀನಿ. ಬೀಡ್ ಲಾಕ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ಡೈರೆಕ್ಟಾಗಿ ಹಾಗೇ ಹಾಕ್ಕೊಳ್ಳಿ. ಬೀಡ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಡಿಸೈನು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ನಾನಿಲ್ಲಿ 8 ಬೀಡ್ಸು 9 ತ್ರಿಬಲ್ ಕ್ರೋಶಾನ ಹಾಕ್ಕೋತಾ ಇದ್ದೀನಿ. ನಾವೇನು ಫಸ್ಟಿಗೆ ಮೊದಲೇದೇನು ತ್ರಿಬಲ್ ಕ್ರೋಶಾ ಹಾಕ್ಕೊಂಡಿದ್ವಲ್ವ ಅದೇ ಗ್ಯಾಪ್ನಲ್ಲಿನೇ ಹಾಕ್ಕೋಬೇಕಾಗುತ್ತೆ. ಇವಾಗ ಮತ್ತೆ ದಾರನ ಮೇಲ್ಗಡೆ ಎಳ್ಕೊಂಡು ಮತ್ತೊಂದು ಬೀಡನ್ನು ಹಾಕ್ಕೋತಾ ಇದ್ದೀನಿ. ಬೀಡನ್ನು ಹಾಕ್ಕೊಂಡು ಸೂಜಿ ಮೇಲೆ 2 ಸಾರಿ ದಾರನ ತೊಗೊಂಡು ಅದೇ ಸ್ಪೇಸಲ್ಲಿನೇ ಹಾಕ್ಕೋತಾ ಇದ್ದೀನಿ. ಪಕ್ಕದಲ್ಲಿ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಇದೇ ಥರನಾಗಿ ನಾನಿಲ್ಲಿ 9 ತ್ರಿಬಲ್ ಕ್ರೋಶಾನ ಹಾಕ್ಕೋತೀನಿ. ತುಂಬ ಸಿಂಪಲ್ ಇದೆ. ಹಾಗೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೋಡೋಕ್ಕೆ ಈಸಿ ಆಗುತ್ತೆ. ಇವಾಗ ನಾನು ಮತ್ತೆ ದಾರನ ಮೇಲ್ಗಡೆ ಹಾಕ್ಕೊಂಡು ಬೀಡನ್ನು ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಬೀಡನ್ನು ಹಾಕ್ಕೊಂಡು ಮತ್ತೆ ದಾರನ ಮೇಲ್ಗಡೆ ಎಳ್ಕೋಬೇಕು, ಆದರೆ ಬೀಡ್ ಲಾಕ್ ಮಾಡ್ಕೋ ಹಾಗಿಲ್ಲ. ಬೀಡ್ ಲಾಕ್ ಮಾಡ್ಕೊಂಡ್ರೆ ಡಿಸೈನು ಸ್ವಲ್ಪ ಸ್ಪ್ರೆಡ್ ಆದಾಗ ಅನಿಸುತ್ತೆ, ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಮತ್ತು ಸೂಜಿ ಮೇಲೆ 2 ಸಾರಿ ದಾರನ ತೊಗೊಂಡು ಅದೇ ಗ್ಯಾಪಲ್ಲಿನೇ ಹಾಕ್ಕೋಬೇಕು. ಟೋಟಲಾಗಿ ನಾನಿಲ್ಲಿ 9 ತ್ರಿಬಲ್ ಕ್ರೋಶಾನ ಹಾಕ್ಕೋತಾ ಇದ್ದೀನಿ. ಸೀರೆಗೆ ಕರೆಕ್ಟಾಗಿ ಮ್ಯಾಚಿಂಗ್ ಇರೋ ದಾರನೇ ತೊಗೊಳ್ಳಿ. ಬೇರೆ ದಾರ ತೊಗೊಂಡ್ರೆ ಡಿಸೈನು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಟೆನ್ ನಂಬರ್ ನೀಡಲ್ನ ತೊಗೋಬೇಕು, 6 ಎಳೆ ದಾರನ ತೊಗೋಬೇಕು. ಇವಾಗ ಬೀಡನ್ನು ಹಾಕ್ಕೊಂಡು ನಾನಿಲ್ಲಿ ತ್ರಿಬಲ್ ಕ್ರೋಶಾನ ಹಾಕ್ಕೋತಾ ಇದ್ದೀನಿ. ಇದೇ ಥರನಾಗಿ 9 ತ್ರಿಬಲ್ ಕ್ರೋಶಾನ ಹಾಕ್ಕೊಳ್ಳಿ. ಅದೇ ಸ್ಪೇಸಲ್ಲಿನೇ ತ್ರಿಬಲ್ ಕಂಬನ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಇವಾಗ 9 ಕಂಬ ಆದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಡೈರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಬಟ್ಟೆಗೆ ಲಾಕ್ ಮಾಡ್ಕೊಂಡು ಸಿಂಗಲ್ ಕ್ರೋಶಾ ಹಾಕ್ಕೋಬೇಕು. ಆಮೇಲೆ ಮತ್ತೆ 5 ಚೈನ್ ಹಾಕ್ಕೋಬೇಕು. ಕುಚ್ಚು ಹಾಕೋಕ್ಕೆ ಸ್ಪೇಸ್ ಅಂತ 5 ಚೈನ್ ಹಾಕ್ಕೋಬೇಕು. 5 ಚೈನ್ ಹಾಕ್ಕೊಂಡ್ಮೇಲೆ ಇದೇ ಸೇಮ್ ಡಿಸೈನ್ನ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು. ಫುಲ್ ಸಾರಿಗೆ ಕಂಬನ ಕರೆಕ್ಟಾಗಿ ಒಂದೇ ಸಮನಾಗಿ ಹಾಕ್ಕೊಳ್ಳಿ. ಒಂದು ಹೆಚ್ಚು ಒಂದು ಕಡಿಮೆ ಈ ಥರ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಇವಾಗ ನಾನು 5 ಚೈನ್ ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಂಡು ದಾರನ ಮೇಲ್ಗಡೆ ಎಳ್ಕೊಂಡು ಒಂದು ಬೀಡನ್ನು ಹಾಕ್ಕೋತಾ ಇದ್ದೀನಿ. ಬೀಡನ್ನು ಹಾಕ್ಕೊಂಡು ತ್ರಿಬಲ್ ಕ್ರೋಶಾ ಹಾಕ್ಕೋತಾ ಇದ್ದೀನಿ. ತ್ರಿಬಲ್ ಕ್ರೋಶಾ ಕಂಬನ ಹಾಕ್ಕೊಂಡು ಮತ್ತೆ ಬೀಡನ್ನು ಹಾಕ್ಕೋತಾ ಇದ್ದೀನಿ.
ಇದೇ ತೆರನಾಗಿ ಫುಲ್ ಸಾರಿಗೆ ಕಂಟಿನ್ಯೂ ಮಾಡ್ಕೋತಾ ಹೋಗಿ. ಇದು ಪೂರ್ತಿ ಆದಮೇಲೆ ಯಾವ ತೆರನಾಗಿ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಸೀರೆಗೆ ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಲೇಸ್ಗೆ ಹಾಕೋತಾ ಇದ್ದೀನಿ ನಿಮಗೆ ತೋರಿಸೋಕ್ಕೆ ಅಂತ. ಇವಾಗ ಮತ್ತೆ ಬೀಡನ್ನು ಹಾಕ್ಕೊಂಡು ಸೂಜಿ ಮೇಲೆ 2 ಸಾರಿ ದಾರನ ಹಾಕ್ಕೊಂಡು ನಾನಿಲ್ಲಿ ತ್ರಿಬಲ್ ಕ್ರೋಶನ ಹಾಕೋತಾ ಇದ್ದೀನಿ. ಇದು ಪೂರ್ತಿ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಆ್ಯಂಡ್ ಡಿಫ್ರೆಂಟ್ ಟೈಪ್ ಅನಿಸುತ್ತೆ. ಪೂರ್ತಿ ಆದಮೇಲೆ ಈ ಥರನಾಗಿ ಕಾಣಿಸುತ್ತೆ. ಇದಕ್ಕೆ ಕುಚ್ಚು ಹಾಕಿದ ಮೇಲೆ ಯಾವ ಥರನಾಗಿ ಕಾಣಿಸುತ್ತೆ ಅಂತ ನಿಮಗೆ ಕುಚ್ಚು ಹಾಕಿದ ಮೇಲೆ ತೋರಿಸ್ತೀನಿ. ಡಿಸೈನು ತುಂಬ ಚೆನ್ನಾಗಿ ಅನಿಸುತ್ತೆ. ಸೀರೆಗೆ ಹಾಕಿದರೆ ಇನ್ನೂ ಲುಕ್ಕಾಗಿ ಅನಿಸುತ್ತೆ. ಕುಚ್ಚು ಹಾಕಿದ ಮೇಲೆ ಈ ಥರನಾಗಿ ಕಾಣಿಸುತ್ತೆ ನೋಡಿ. ತುಂಬ ಗ್ರ್ಯಾಂಡಾಗಿ ಅನಿಸುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ. ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಟೇಕ್ ಕೇರ್. ಬಾಯ್ ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.